ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಧಗಧಗಿಸಿ ಉರಿದು ಹೋಗಿದೆ ಕಿಯಾ ಕಾರು. ಕ್ಲಚ್ ಬ್ರೇಕ್ ಹಿಡಿಯದ ಕಾರಣ ರಸ್ತೆಯ ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಧಗಧಗಿಸಿ ಹೋಗಿದೆ ಕಾರು, ಕಿಯಾ ಕಾರು ಇದು. ಕ್ಲಚ್ ಮತ್ತೆ ಬ್ರೇಕ್ ಹಿಡಿದಿಲ್ಲ, ಆ ಕಾರಣಕ್ಕೆ ತಡೆಗೋಡೆಗೆ ಡಿಕ್ಕಿಯನ್ನು ಹೊಡೆದಿದೆ ಕಾರು. ಚಿಕ್ಕಬಳ್ಳಾಪುರದ ಹೊರವಲಯದ ಹೈವೇ 44ರಲ್ಲಿ ಕಾರು ಸುಟ್ಟು ಭಸ್ಮವಾಗಿದೆ. ಆಂಧ್ರದ ಅನಂತಪುರ ಬಳಿಯ ಕಿಯಾ ಕಂಪನಿಗೆ ಸೇರಿದಂಥ ಕಾರು ಇದು ಅಂತ ಗುರುತಿಸಲಾಗಿದೆ. ಕಂಪನಿ ಕಚೇರಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ವೇಳೆ ಈ ಅವಘಡ ಸಂಭವಿಸಿದೆ. ತಡರಾತ್ರಿ ಬೆಂಕಿ ಹೊತ್ಕೊಂಡು ಸುಟ್ಟು ಹೋಗಿದೆ ಕಿಯಾ ಕಾರು. ಕೂಡಲೇ ಕಾರಿನಿಂದ ಇಳಿದು ಚಾಲಕ ಮತ್ತು ಪ್ರಯಾಣಿಕರು ಬಚಾವಾಗಿದ್ದಾರೆ. ತಕ್ಷಣ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ನೋಡ್ತಾ ಇದ್ದೀವಿ ನೋಡಿ ದೃಶ್ಯಾವಳಿಗಳಲ್ಲಿ, ಕಿಯಾ ಕಾರು ಕ್ಲಚ್ ಮತ್ತು ಬ್ರೇಕ್ ಎರಡೂ ಹಿಡಿದಿಲ್ಲ, ಹೀಗಾಗಿ ರಸ್ತೆಯ ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಕಾರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಚಾಲಕ ಮತ್ತು ಪ್ರಯಾಣಿಕರು ಎಲ್ಲರೂ ಕೂಡ ಬಚಾವಾಗಿದ್ದಾರೆ ಕಾರಿನಿಂದ ಕೆಳಗಡೆ ಇಳಿದು. ಇದು ಅನಂತಪುರದ ಬಳಿ ಇರುವಂಥ ಕಿಯಾ ಕಂಪನಿಯಿಂದ ಬೆಂಗಳೂರಿನ ಕಡೆಗೆ ಬರ್ತಾ ಇತ್ತು ಕಾರು ಅಂತ ಹೇಳಲಾಗ್ತಾ ಇದೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವಂಥ ಮೂಲಗಳ ಮಾಹಿತಿ, ಡಿಕ್ಕಿ ಹೊಡೆದಂಥ ರಭಸಕ್ಕೆ ಕಿಯಾ ಕಾರು ಬೆಂಕಿಗಾಹುತಿ ಆಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಬೆಂಕಿ ನಂದಿಸುವುದು ಕೂಡ ಯಶಸ್ವಿಯಾಗಿದ್ದಾರೆ.